ನಮಸ್ಕಾರ ಸ್ನೇಹಿತರೆ, ಸಖತ್ ಬೆಂಗಳೂರು ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ನೋಡ್ತಾ ಇದ್ದೀರಾ? ಸೊ ಫ್ಯಾಮಿಲಿ ಟೈಮ್. ನಿಖಿಲ್ ಕೂಡ ಇದ್ದಾನೆ. ನಿಖಿಲ್ ವ್ಲಾಗಿಂಗ್ ಸ್ವಲ್ಪನೂ ಇಷ್ಟ ಇಲ್ಲ. ಸೊ ಇವತ್ತು ಚಿಕ್ಕಬಳ್ಳಾಪುರಕ್ಕೆ ಹೋಗ್ತಾ ಇದ್ದೀವಿ, ನಮ್ಮ ಮನೆ ದೇವಸ್ಥಾನಕ್ಕೆ. ಸೊ ದೇವಸ್ಥಾನ ಹೇಗಿರುತ್ತೆ, ಎಲ್ಲಿದೆ ಲೊಕೇಶನ್ ಅಂತ ಖಂಡಿತ ನಾನು ಕೂಡ ನಿಮಗೆ ತೋರಿಸ್ಕೊಡ್ತೀನಿ. ಸೊ ಬನ್ನಿ ಹೋಗೋಣ. ಚಿಕ್ಕಬಳ್ಳಾಪುರ ಟೋಲ್. ಸೊ ಇದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಕೂಡ ಹೋಗುತ್ತೆ ಈ ರೋಡು. ಸ್ನೇಹಿತರೆ, ನಮ್ಮ ಮನೆ ದೇವಸ್ಥಾನ ಗುರುಮೂರ್ತಿ ಸ್ವಾಮಿ ದೇವರು ಅಂತ. ಇದು ಇಡೀ ಬೆಂಗಳೂರಲ್ಲಿ, ಚಿಕ್ಕಬಳ್ಳಾಪುರದಲ್ಲಿ ಒಂದೇ ಜಾಗದಲ್ಲೇ ಇರೋದು. ಸೊ ಈ ದೇವಸ್ಥಾನ ಅಕಸ್ಮಾತ್ ಕರಗ ಮಹೋತ್ಸವ ಅಥವಾ ಜಾತ್ರೆ ಬಂದರೆ ದೇವರನ್ನ ಇಲ್ಲಿಂದ ತರಿಸ್ಕೊಂಡು ಮೆರವಣಿಗೆ ಕೂಡ ಮಾಡ್ತಾರೆ. ಸೊ ಬೆಂಗಳೂರಲ್ಲಿ, ಇಡೀ ಬೆಂಗಳೂರಲ್ಲಿ ಇದು ಒಂದೇ ದೇವಸ್ಥಾನ ಇರೋದು. ಚಿಕ್ಕಬಳ್ಳಾಪುರದಿಂದ ಸ್ವಲ್ಪ ಮುಂದೆ ಹೋದರೆ ಇದು ದೇವಸ್ಥಾನ ಎಲ್ಲಿದೆ ಅಂತ ಗೊತ್ತಾಗುತ್ತೆ. ಹೋಟೆಲ್ ನಂದಿ ಉಪಚಾರ್ ಸ್ನೇಹಿತರೆ, ನೋಡಿ, ಒಂದು ಫೇಮಸ್ ಹೋಟೆಲ್ ಇಲ್ಲಿ ಚಿಕ್ಕಬಳ್ಳಾಪುರದಲ್ಲಿ. ಬಂಡೆ ಹತ್ರ ಇದ್ದೀವಿ. ಸೊ ಹಾರೋ ಬಂಡೆಯಿಂದ ನಾವಿಲ್ಲಿ ಈಗ ಲೆಫ್ಟ್ ತಗೋಬೇಕಾಗತ್ತೆ. ನೋಡಿ, ಈ ಕಡೆ ಕೆರೆ ನೀರಂತೂ ಫುಲ್ ತುಂಬಿದೆ, ಸಖತ್ತಾಗಿ ಕಾಣ್ತಾ ಇದೆ ಕೆರೆ. ನೋಡಿ, ಇಲ್ಲೊಂದು ಸಾಯಿಬಾಬಾ ದೇವಸ್ಥಾನ ಕೂಡ ಇದೆ. ನೋಡಿ, ಇದೇ ಸಾಯಿಬಾಬಾ ದೇವಸ್ಥಾನ. ದ್ರಾಕ್ಷಿ ತೋಟ ಕಾಣಿಸ್ಬಿಡುತ್ತೆ ನಿಮಗೆ ರೈಟ್ ಸೈಡು. ಇಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಹೆಚ್ಚು ಜನ ದ್ರಾಕ್ಷಿ ಕೂಡ ಬೆಳೀತಾರೆ. ನೋಡಿ, ಹಳ್ಳಿ ಸೊಗಡು, ಸೌತೆಕಾಯಿ ಬೆಳೆದಿದ್ದಾರೆ ಎಲ್ಲ. ಈ ಕಡೆ ತಂಗಿನ ಮರ ನೋಡ್ತಾ ಇದ್ದೀರಾ, ದ್ರಾಕ್ಷಿ ತೋಟ ನೋಡ್ತಾ ಇದ್ದೀರಾ. ತುಂಬಾನೇ ಚೆನ್ನಾಗಿದೆ ನೋಡೋಕ್ಕೆ. ನೋಡಿದ್ರ, ಆರಾಮಾಗಿ ತಿಂದ್ಬಿಟ್ಟು ಮಲ್ಕೊಂಡಿದೆ ಮೇಕೆಗಳು. ಸೂಪರ್ ಆಗಿದೆ. ಇದೆ ದೇವಸ್ಥಾನ ಬಂತು.
ತಗೊಂಡು ಹೋಗ್ತಾರೆ ಈ ಮೂರ್ತಿನ. ಆದ್ರೆ ಗರ್ಭಗುಡಿಲಿ ಇನ್ನೊಂದು ಮೂರ್ತಿ ಇದೆ ನೋಡಿ, ಇದು ಇಲ್ಲೇ ನೆಲೆಸಿರೋ ದೇವರು ಅಂತಾನೆ ಹೇಳ್ಬೋದು. ಗುರುಮೂರ್ತಿ ಸ್ವಾಮಿ ಅಂದ್ರೆ ಈಶ್ವರನ ಪ್ರತಿರೂಪ ಅಂತಾನೆ ಹೇಳ್ತಾರೆ. ಈಶ್ವರನ ಇನ್ನೊಂದು ರೂಪ ಗುರುಮೂರ್ತಿ ಅಂತ ಹೇಳ್ತಾರೆ. ಈ ದೇವಸ್ಥಾನ ಇನ್ನೂ ಕಟ್ತಾ ಇದ್ದಾರೆ. ಸೊ ನೋಡಿ, ಇದು ಚಿಕ್ಕ ದೇವಸ್ಥಾನ ಆದ್ರೂ ತುಂಬಾನೇ ಚೆನ್ನಾಗಿದೆ. ಬಿಸಿಲಿದೆ, ನಾವು ಒಳಗೆ ಬಂದ ತಕ್ಷಣ ತುಂಬಾನೇ ತಣ್ಣಗಿದೆ. ಇಲ್ಲಿ ಕಲ್ಲಿಂದ ಕಟ್ಟಿದ್ದಾರೆ ಈ ದೇವಸ್ಥಾನ. ಯಾರು ಗುರುಮೂರ್ತಿ ಸ್ವಾಮಿ ನಿಮ್ಮ ಮನೆ ದೇವರಾಗಿದ್ದರೆ, ನೀವು ಕಾಣಿಕೆ ಏನಾದರೂ ನೀಡಬೇಕು ಅಥವಾ ದೇವಸ್ಥಾನಕ್ಕೆ ಏನಾದರೂ ಮಾಡಬೇಕು ಅಂದ್ಕೊಂಡಿದ್ರೆ ಖಂಡಿತ ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ. ಆನ್ಲೈನ್ ಅಕೌಂಟ್ ಡೀಟೇಲ್ಸ್ ಕೂಡ ಇದೆ. ಗೋಪಿನಾಥ್ ಮತ್ತು ಮೂರ್ತಿ ಅವ್ರಿಗೆ ನೀವು ಸಂಪರ್ಕಿಸ್ಬೋದು. ಹಾಗೆ ನಿಮ್ಮ ಏನು ಕೊಡುಗೆ ಇದೆ ಅದನ್ನು ಡೈರೆಕ್ಟ್ ನೀವು ಬ್ಯಾಂಕ್ ಅಕೌಂಟ್ ಕೂಡ ನೀಡ್ಬೋದು. ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಕೂಡ ಇಲ್ಲಿ ಹಾಕಿದ್ದಾರೆ ನೋಡಿ. ಸ್ನೇಹಿತರೆ, ಎಲ್ಲಿ ಬಂದಿದ್ದೀರಾ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಇದು ಒಂದು ಹಳೆ ಅರಳಿ ಕಟ್ಟೆಗೆ ಬಂದಿದ್ದೀವಿ. ಇಲ್ಲಿ ನಮ್ಮ ಹಸ್ಬೆಂಡ್ ಅವರ ಅಜ್ಜಿ ಒಂದು ಪ್ರತಿಷ್ಠಾಪಿಸಿದ ನಾಗರ ಕಲ್ಲು ಇದೆ. ಇಲ್ಲಿ ನಾಗರ ಕಟ್ಟೆ ಅಂತಲೇ ಹೇಳ್ಬೋದು. ಹಳೇ ಕಾಲದಿದು ತುಂಬ. ನೋಡಿ, ಅರಳಿ ಮರ ಕೂಡ ಇದೆ, ದೊಡ್ಡ ಅರಳಿ ಮರ. ಇದು ತುಂಬಾ ಹಳೆಯ ಅರಳಿ ಮರ. ಇದು ಸುಮಾರು 60-70 ವರ್ಷದ ಮರ ಇರ್ಬೋದು ಇದು. ಹಾಗೆ ಬೇವಿನ ಮರ ಕೂಡ ಇದೆ ಪಕ್ಕದಲ್ಲೇ.